ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ನಾನಿವತ್ತು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕೋಡಿಪಾಳ್ಯ ಮತ್ತು ಗಾಡಿಗರಪಾಳ್ಯ ಅಲ್ವಾ, ಕೋಡಿಪಾಳ್ಯ ಮತ್ತು ಗಾಡಿಗರಪಾಳ್ಯ ಇರುವಂತ ಸುತ್ತಮುತ್ತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ. ವೀಕ್ಷಕರೇ, ನಾವು ಎಲ್ಲಾ ಜಿಲ್ಲೆಯ ತಾಲೂಕಿನ ಕಟ್ಟ ಕಡೆಯ ಗ್ರಾಮಕ್ಕೂ ಕೂಡ ಹೋಗ್ತೀವಿ. ಅದೇ ರೀತಿಯಾಗಿ ನೋಡಿ, ಇಂಥ ಬಡ ಜನರ ಕಷ್ಟ ಸುಖವನ್ನ ಕೇಳೋದು, ಇವರ ಸಮಸ್ಯೆವನ್ನ ಕೇಳೋದೇ ನನ್ನ ಕೆಲಸ. ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೆಲ್ಲರೂ ಕೂಡ ಮನೆ ಇದೆಯಾ ಇವರಿಗೆ? ಅದೇನೋ ನಾವು ಬಡವರ ಪರ ಸರ್ಕಾರ, ಮಹಿಳಾ ಪರ ಸರ್ಕಾರ, ಹಂಗೆ ಹಿಂಗೆ ಅಂತ ಡೈಲಾಗ್ ಮೇಲೆ ಡೈಲಾಗು ಟಿವಿಲಿ ಹೊಡಿತೀರಲ್ಲ. ಬನ್ನಿ, ನೀವು ಅಲ್ಲಿ ಟಿವಿಲಿ ಒಂದು ಡೈಲಾಗ್ ಹೊಡಿತಾ ಇದ್ರೆ ನಾನಿಲ್ಲಿ ಜನರನ್ನ ಕರೆಸಿ ಜನರ ಹತ್ರ ಡೈಲಾಗ್ ಹೊಡಿಸ್ತೀನಿ. ಅಂದ್ರೆ ಅವ್ರ ಕಷ್ಟನೆಲ್ಲ ನಿಮಗೆ ಹೇಳಿಸ್ತೀನಿ. ಸೊ ಬನ್ನಿ, ಜನರನ್ನೇ ಮಾತಾಡಿಸ್ತಾ ಹೋಗೋಣ ಏನಂತಾರೆ ಅಂತ. ಅಮ್ಮ ಚಂದಾಗಿದೀಯಾ? ಏನ್ ನಿಮ್ಮ ಹೆಸರು? ಮೌನಿ ನಾನು. ಎಲ್ಲಮ್ಮ ಪ್ರಾಬ್ಲಮ್ ಎಲ್ಲಮ್ಮ? ರೋಡ್ ಇಲ್ಲ, ರಸ್ತೆ ಇಲ್ಲ, ಏನಿಲ್ಲ. ಏನಾಗದ? ಬಾಯ್ ಬರ್ಕಣಗದೆ. ರೋಡ್ ಇಲ್ಲ, ಫಾಡಿಲ್ಲ, ಏನಿಲ್ಲ. ರಸ್ತೆ ಇಲ್ಲ, ನಿಧಿ ಇಲ್ಲ, ಏನಿಲ್ಲ. ಏನೋ ಎಲ್ಲ ಮಾಡ್ಕೊಡಿ ಶಿವ, ಅಷ್ಟೇ ಮಾಡ್ಕೊಡ್ಬೇಕು. ನೀವು ಮಾಜಿ ಅಧ್ಯಕ್ಷರಾಗಿದ್ರಾ? ನಮ್ ಸರ್ಕಾರ ಕೇಳಿ. ಹೌದಾ? ಅಲ್ಲ ಕೇಳಿ. ಮನೆ ಯಾವ್ದು? ಆ ಕಡೆ ಐತೆ. ಆ ಕಡೆ ಆಯ್ತಾ? ಏನಿದೆ ಹಿಂಗೆಲ್ಲ ಮನೆಗಳು? ನೀವು ಫಾಲೋವರ್ ನೋಡ್ಬೇಕು. ಅದಕ್ಕೆ ನಾವು ಬಂದಿದೀವಿ. ನಿಮ್ ಧೀರಜ್ ಮುನಿರಾಜ್ ಅವ್ರಿಗೆ ಗೊತ್ತಿಲ್ವಾ ವಿಷಯ? ಗೊತ್ತಿರ್ಬೋದೇನ, ಏನು ಮಾಡಿಲ್ಲ ಅಷ್ಟೇ. ಏನು ಮಾಡಿಲ್ಲ. ಯಾವ ಊರಾಗ ನೋಡಿದ್ದೀರಾ ಈ ತರ? ಸುಮಾರು ಊರಲ್ಲಿ ನೋಡಿದೀನಿ ಈ ತರ. ಈ ತರ ಅಂತ ಊರಿಗೆ ನಾನು ಹೋಗೋದು. ಈ ತರ ನೋಡಿ, ತೋರಿಸಿ. ಈ ತರ ಎಲ್ಲಿ ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೆ. ಇದಕ್ಕಿಂತ ಇನ್ನೂ ಖರಾಬ್ ಆಗವೆ. ಎಲ್ಲಿ ಇಲ್ಲ, ಎಲ್ಲಿ ಇಲ್ಲ. ಅಂದ್ರೆ ನಿಮ್ ಹೆಸರೇನಂದ್ರಿ? ನಮ್ ಎಲ್ಲಮ್ಮನ್ ಪ್ರಕಾರ ಪಾಪ ನಮ್ ಎಲ್ಲಮ್ಮಂಗೆ ಬೇರೆ ಎಲ್ಲೂ ನಮ್ ಎಲ್ಲಮ್ಮ ನೋಡಿಲ್ಲ. ನಾನ್ ನೋಡಿದ್ದೀನಲ್ಲ, ಹಂಗಾಗಿ ನನಗೆ ಗೊತ್ತು. ಪಾಪ ನಮ್ ಎಲ್ಲಮ್ಮ ಎಲ್ಲೂ ನೋಡಿಲ್ವಲ್ಲ ಪಾಪ. ಎಲ್ಲಮ್ಮ ಬರೀ ಇಲ್ಲೇ ಕಣಮ್ಮ ಅಂತ ಇಲ್ಲೇ ಐತೆ. ಹಂಗಾಗಿ ಬೇರೆ ಊರಿನ ಸುದ್ದಿ ಗೊತ್ತಿಲ್ಲ ಪಾಪ. ನಮ್ ಎಲ್ಲಮ್ಮಂಗೆ ಇದೇ ದೊಡ್ಡ ಪ್ರಾಬ್ಲಮ್ ಕಾಣ್ತಾ ಇದೆ. ಹೌದು, ಇದು ದೊಡ್ಡ ಮೇಜರ್ ಪ್ರಾಬ್ಲಮ್. ಅನೇಕ ಊರುಗಳಲ್ಲಿ ಈ ತರ ಪರಿಸ್ಥಿತಿ ಬಾತ್ರೂಮ್ ಇಲ್ಲ, ಬಚ್ಚಲಿಲ್ಲ, ಏನಿಲ್ಲ. ಅವ್ ಕಚ್ಚಿದ್ರೆ ನೀನ್ ಅವ್ರ ಜೊತೆ ಡ್ಯಾನ್ಸ್ ಆಡ್ಬಿಡೋದು. ಇಲ್ಲೆಲ್ಲ ಮನೆಗಳಾಗ ಮನೆ ಎರಡು ಸಾಯಿಸ್ಬಿಟ್ಟು ಅವುಗಳು. ಹೌದಾ? ಅಯ್ಯೋ, ಹಂಗ್ ಸಾಯಿಸ್ಬೇಡಿ. ಇನ್ನೇನ ನಿಮ್ ಮನೆ ತಗ ಬಿಡ್ಬೇಕಾ? ನಿಮ್ ಮನೆ ಒಳಗ್ ಬಿಡ್ಬೇಕಾ? ನಮ್ಮನೆ ಒಳಗ್ ಬಿಡಿ, ನಾನು ಆಟ ಆಡ್ಸ್ಕೊಂಡಿರ್ತೀನಿ. ಅದೇ ನಾಗಪ್ಪ ನಾಗರಾಜ ಸುಮ್ನಿರೋಣ. ಅವ್ರ ಪ್ರೀತಿ ಅವ್ರ ಅಭಿಮಾನದಿಂದ ಮಾತಾಡ್ತಾವ್ರೆ. ಬಾರವಾ, ಇದು ಕಾಸು ಬಂತ. 2,000 ಕಾಸು. ಗೃಹಲಕ್ಷ್ಮಿ ಪೆನ್ಷನ್ ಯಾವ್ದು ಬರ್ಲಿಲ್ವಾ? ಮೌನಿ ನಾನು. ಅಲ್ಲ, ಆ ಮೌನದಲ್ಲೇ ಉತ್ತರ ಗೊತ್ತಾಗುತ್ತೆ. ಬಂದಿಲ್ವಾ? ಇವ್ರಾರ ಇವಾಗ ಹೊಸದಾಗಿ ಮಾಡವ್ರಂತಲ್ಲ. ಯಾರ? ಜಯರಾಜ್ ಅವರ DK ಶಿವಕುಮಾರ್. ಹೊಸದೇನಿಲ್ಲ, ಹಳೆದೇ ಬಾಕಿ ಬರ್ಲಿ. ಎಲ್ಲ ಗುಂಡ ಬಾರಲ್ಲಿ ಗುಂಡ. 2 ಮಗ್ಗಿ ಹೇಳ. 2 ಮಗ್ಗಿ. 2 2 4 2 3 6 2 4 8 5 5 10 2 3 12 2 ಯಾಕೆ ಹೋದ? 2 6 12 12 5 14 2 5 14 2 6 ಆದ್ಮೇಲೆ 2 5 ಹೋಗ್ಬಿಟ್ಟ. ಇನ್ನು ವಾಪಸ್ 2 7 2 14 2 8 16 2 9 ಎಷ್ಟು? 2 9 20 26 28 ತೆಲುಗ. ನೀನು ತೆಲುಗಲ್ಲಿ ಹೇಳು ನೋಡೋಣ. 2 1 2 ತೆಲುಗು ಹೇಳು. ಮಾತಾಡಕ್ ಮಾತ್ರ ಬರ್ತದೆ ತೆಲುಗು. ಬಾ. ಎಲ್ಲಿ ಮನೆ ನಿಮ್ದು? ಅದಾ ಮುರಿದೋಗದ ಮನೆ? ಹೊಸ ಮನೆನಾ? ಅದಕ್ಕೆ ನಿಮಗ್ ಮಾತ್ರ ಮನೆ ಕೊಟ್ರು, ಉಳಿದವರಿಗೆಲ್ಲ ಯಾಕೆ ಕೊಟ್ಟಿಲ್ಲ? ನಿನ್ ಗುಂಡ ಅಂತ ಕೊಟ್ಬಿಟ್ಟವ್ರೆ. ಯಾರು ಹೇಳ್ತೀರಾ? 8 ಮಗ್ಗಿ ಯಾರು ಹೇಳ್ತೀರಾ? 8 ಮಗ್ಗಿ ಹೇಳ್ತೀಯಾ? ಹೇಳಿ 8 ಮಗ್ಗಿ. ಏನ್ ನಿನ್ ಹೆಸರು? ರಾಧಿಕಾ. ಯಾವ ಸ್ಕೂಲ್ ಪುಟ್ಟ? ಇಲ್ಲೇ ಸ್ಕೂಲಿಗೆ ಹೋಗ್ತಿದ್ದೀರಿ ತಾನೆ? ಚೆನ್ನಾಗಿ ಓದ್ಬೇಕು. ನೋಡೋಣ 8 ಮಗ್ಗಿ ಹೇಳು ನೋಡೋಣ, ಹೆಂಗ್ ಓದ್ತೀಯ ಅಂತ. 8 8 8 16 8 3 24 8 5 30 8 ಯಾರು? 8 8 8 16 8 3 24 8 5 40 8 8 8 16 8 3 24 8 4 32 32 8 5 40 8 6 48 8 7 56 8 8 64 8 9 72 8 80. ಸೂಪರ್. ಮತ್ತೆ ಎಷ್ಟನೇ ಕ್ಲಾಸ್ ಅಂದ್ರೆ? 6ನೇ ಕ್ಲಾಸ್. 7. ಚೆನ್ನಾಗಿ ಓದ್ಬೇಕು. 6 7 ಅಂತ ಕನ್ಫ್ಯೂಸ್ ಅಲ್ಲಿ ಇದೆಯಾ? ಬಾಪುಟ, ಏನ್ ಹೆಸರು? ಅನುಷಾ. ಬಮ್ಮ, ಯಾಕೆ ಹಿಂಗ್ ನಾಚ್ಕೊಂಡೆ ಹೋಗ್ತಾ ಇದೀಯ ಪಾಪ? ಅನುಷನ್ ಜೊತೆ ನಿಂತ್ಕೊಂಡು. ಅನುಷ್ ಫ್ರೆಂಡಾ?
ನೋಡು ಫ್ರೆಂಡ್ ಹೆಂಗ್ ಮೋಸ ಮಾಡ್ಕೊ ಹೋಯ್ತಾಳೆ ನಿನ್ನ ಒಬ್ಬಳೆ ನಿಲ್ಸ್ಬಿಟ್ಟು ಬಾರವಾ ನೀನುವೆ ನಿಮ್ಮನೆ ಅದೇ ತಾನೆ ನಿಮ್ಮನೆ ಬಾ. ಧೀರಜ್ ಮುನಿರಾಜ್ ಅವ್ರೆ, ಇವರೆಲ್ಲ ನಮ್ಮ ಕನ್ನಡದ ಹೆಣ್ಣು ಮಕ್ಕಳು ಆಯ್ತಾ. ಇವರೆಲ್ಲ ಇನ್ನು ಬಾಲಕಿಯರು ಆಯ್ತಾ. ಈ ಮಕ್ಕಳನ್ನ ಈ ಗುಡಿಸ್ಲಲ್ಲಿ ನೋಡಕ್ ನೀವೆಲ್ಲ ಇಷ್ಟಪಡ್ತೀರಾ? ಬನ್ನಿ ಈ ಕಡೆ ಗುಡಿಸ್ಲು. ಅಲ್ಲಿ ಯಾರೋ ಒಂದಿಬ್ರು 3 ಜನಕ್ಕೆ ಮನೆ ಮಾಡ್ಕೊಟ್ಟಿದ್ದೀರಾ ಬಿಡಿ. ಉಳಿದವ್ರ ಕತೆ ಏನು? ಏನ್ ನಿನ್ ಹೆಸರು? ಅನುಷಾ. ನಿಮ್ಮ ಹೆಸರು? ವಾಣಿ. ನನ್ನ ಹೆಸರು ಗಾನಶ್ರೀ. ಗಾನಸುದೆ. ಅನುಷಾ ಎಲ್ಲ ನಿಮ್ಮನೆ ಅದ ಹಿಂದಗಡೆ ಇದೆಯಲ್ಲ ಆ ಮನೆಗಳು. ಏನು ಒಳ್ಳೆ ಚೆನ್ನಾಗಿರೋ ಮನೆ ಕಟ್ಕೊಟ್ಬಿಟ್ಟಾರ ನಿಮಗೆ? ಹೆಂಗೆ ನೀವೇ ಕಟ್ಕೊಂಡಿರೋದ? ಗೌರ್ಮೆಂಟ್ ಏನ್ ಕಟ್ಕೊಟ್ಟಿದ್ದಲ್ವಾ? ಹೌದಾ? ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ? ಮಾತಾಡು ಪುಟ. ನಾಚಿಕೆ. ಏನ್ ಓದ್ತಿದ್ಯಾ? 9th. ಇದೆಲ್ಲ ನೋಡುವಾಗ ಏನ್ ಅನ್ಸುತ್ತೆ? ಏನಾಗುತ್ತವ? ಬೇಜಾರಾಗ್ತದೆ. ನೋಡು ಎಷ್ಟನೇ ಕ್ಲಾಸ್ ನೀನು? 1ನೇ ಕ್ಲಾಸ್ ಮಗ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಪಾಪ 9ನೇ ಕ್ಲಾಸ್ ಮಗ ನಾಚ್ಕತ್ತವಳೆ. ಏನೇನ್ ಪ್ರಾಬ್ಲಮ್? ಮನೆ ಇಲ್ಲ. ನಿಮ್ಮಿಬ್ರಿಗೆ ನಿಮ್ಮನೆ ಯಾವ್ದು? ನಿಮ್ ಚೆನ್ನಾಗೈತಲ್ಲ. ಇದು ನಿಮ್ದಾ? ನೋಡಿ ಇಲ್ಲಿ, ಅಲ್ಲೋಡಿ ಆ ಮನೆ ನಮ್ ಗಾನಸುದೆ ಮನೆ, ಗಾನಶ್ರೀ ಮನೆ. ಅದು ಯಾವತ್ ಬೇಕಾದ್ರೂ ಕೂಡ ಅದು ಒಡೆದು ಹೋಗ್ಬೋದು. ಬಿದ್ದೋದ್ರೆ ಒಂದ್ ವೇಳೆ ಈ ನೋಡಿ ನಮ್ ಗಾನಸುತ ಆಮೇಲೆ ಏನಾದ್ರು ಮನೆಗಿನ ಬಿದ್ಗಿದ್ದು ಹೋಗ್ಬಿಟ್ರೆ ಮನೆ ಬೇಕಾ ಬೇಡವಾ? ಏನ್ ಬೇಕು? ಮನೆ ಬೇಕು. ಕೇಳಿದ್ರೆ ಇಲ್ವೋ? ಅಮ್ಮ ಇಲ್ಲಿ? ಅಮ್ಮ ಕೆಲ್ಸಕ್ಕೆ ಹೋಗ್ರೆ. ಬರ್ತಾರಾ ಅಪ್ಪ? ಇಲ್ಲ, ಅಪ್ಪ ಊರಲ್ಲಿ ಇದೆ. ಹೌದಾ? ಕೆಲ್ಸಕ್ಕೆ ಹೋಗಿದಾರೆ. ಎಷ್ಟೊತ್ತಿಗೆ ಬರ್ತಾರೆ? 5 ಗಂಟೆಗೆ. ಈಗ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ನೀವೇನೇನ್ ಕೆಲಸ ಮಾಡಿರ್ತೀರಾ? ಎಲ್ಲ ಕೆಲಸ ಮಾಡಿದ್ವಿ. ಏನೇನ್ ಮಾಡಿರ್ತೀರಾ? ಪಾತ್ರೆ ಒಜ್ಜೋದು, ಕಸ ಗುಡ್ಸೋದು, ನೀರ್ ತಂದಿಕ್ಕೋದು ಎಲ್ಲ ಮಾಡಿದ್ವಿ. ಕಾಫಿ ಮಾಡಲ್ಲ. ಅವ್ರು ಬಂದ್ ಮಾಡ್ತಾರಾ? ನಾವೇ ಬರ್ತೀವಿ ಅವ್ರು ಬಂದ್ಮೇಲೆ. ಅವ್ರು ಬಂದ್ಮೇಲೆ ನೀವೇ ಮಾಡ್ತೀರಾ? ಅಲ್ಲಿವರೆಗೂ ಮನೆಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀರಾ? ನೀವು ನಮ್ದೆಲ್ಲ ಕೆಲಸ ಎಲ್ಲ ಕೆಲಸ ಮಾಡ್ತೀರಾ? ಸ್ಕೂಲ್ ಮುಗಿಸ್ಕೊ ಬಂದು? ಹೌದಾ? ಅಡಿಗೆ ಎಲ್ಲ ಮಾಡ್ತೀಯಾ? ನೀನೇನ್ ಓದ್ತಿರೋದು? 10th, 9th, 10th. ನೋಡಿ ನಮ್ಮ ಹೆಣ್ಮಕ್ಳು ಅವ್ರ ಅಮ್ಮ ಕೆಲಸ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಪಾತ್ರೆ ತೊಳೆದು ಮನೆಗೆಲ್ಲ ಪೂರ್ತಿ ಗುಡ್ಸಿ ಒರೆಸಿ ಎಲ್ಲ ರೆಡಿ ಮಾಡಿ ಶಿಸ್ತಾಗಿರ್ತಾರೆ. ಮಮ್ಮಿ ಬಂದಡಿಕೆ ಕಾಫಿ ಮಾಡ್ಬಿಟ್ಟು ತಕ ಮಮ್ಮಿ ಅಂತ ಕೊಡ್ತೀರಿ ಅಲ್ವಾ? ಮಾಡಿ ಹೇಳಮ್ಮ. ಹೇಳಿ ಹೇಳ್ತಾ ಇದ್ದೆ. ನಮ್ಗೆ ಮನೆ ಇಲ್ಲ. ಮಳೆ ಬಂದ್ರೆ ಓಡಾಡಕ್ಕೆ ತುಂಬಾ ಕೆಸರು. ಸ್ಕೂಲ್ಗೆ ಹೋಗಿ ವಾಣಿ ನಿಮ್ಮನೆ ಅದಲ್ವಾ? ಬಾ ವಾಣಿ, ಅಲ್ಲಿ ಮನೆ ಹತ್ರ ಬಾ. ನಮ್ಮ ವಾಣಿ ಮನೆ ತೋರಿಸ್ಬೇಕಾ ನಿಮ್ಗೆ? ಬನ್ನಿ ನೀವು ಬನ್ನಿ. ಏನ್ ಓದ್ತಿದ್ದೆ ಪುಟ? 8th ಸ್ಟ್ಯಾಂಡರ್ಡ್. ನೀ ಅಮ್ಮ ಇಲ್ಲಿ? ಮಮ್ಮಿ ಹಿಂಗ ಬಾರಮ್ಮ ಬಾಮ್ಮ. ಏನ್ ನಿಮ್ ಹೆಸರು? ಮಂಜುಳಾ. ಮಗಳು ವಾಣಿ. ಬೇಕಾ ಮನೆ? ಬೇಡವಾ? ಇದೇ ಮನೇಲಿ ಇರ್ತೀರಾ? ಇಲ್ಲ, ಬೇಕು. ಇರ್ರಿ, ಇದೇ ಮನೇಲಿ ಇರಿ. ಇಲ್ಲ, ನಾ ಮಳೆ ಬಂದ ಈ ಮನೇಲಿ ಇದ್ದೀರಾ? ಯಾವ 40-50 ವರ್ಷದಿಂದ ಈ ಮನೇಲಿ ಇದೀರಂತ. ಇನ್ನೊಂದ್ 40 ವರ್ಷ ಈ ಮನೇಲಿ ಇದ್ರೆ ಏನಾಗ್ಬಿಡುತ್ತೆ ನಿಮ್ಗೆ? ವಯಸ್ಸಿಗೆ ಬಂದ್ರೆ ಮಕ್ಕಳವ್ರೆ, ಏನಾಗುತ್ತೆ? ಇರಕ್ ಆಗಲಂಗೆ. 40 ವರ್ಷನೇ ಕಳೆದಿದ್ದೀರಂತ. ಇನ್ನೊಂದ್ 40 ವರ್ಷ ಇರಿ. ಅವಾಗೆಲ್ಲ ಚಿಕ್ಕ ಮಕ್ಳು ಇದ್ರು, ಇವಾಗೆಲ್ಲ ದೊಡ್ಡ ಮಕ್ಳು. ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅವಾಗ ಚಿಕ್ಕ ಮಕ್ಳು, ಇವಾಗೆಲ್ಲ ದೊಡ್ಡ ಮಕ್ಳು. ಚಿಕ್ಕ ಮಕ್ಳಿಗಿದ್ದಾಗ್ಲೂ ಬೇಕು ಮನೆ. ಈಗ ದೊಡ್ಡ ಮಕ್ಳಾಗಿದ್ದಾರೆ, ಇನ್ನೂ ಬೇಕು. ಧೀರಜ್ ಮುನಿರಾಜ್ ಅವ್ರೆ 40 ವರ್ಷ ಈ ಮನೇಲಿ ಕಳೆದವ್ರೆ. 40 ವರ್ಷ ಮತ್ತಿದೇ ಮನೇಲಿ ಕಳಿಬೇಕಾ? ಈ ಹೆಣ್ಮಗು 8th ಸ್ಟ್ಯಾಂಡರ್ಡ್ ಆಯ್ತಾ. ನಾಳೆ ದಿನ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೇರ ಹೊಣೆ ಎಂ.ಎಲ್.ಎನೇ ನೇರ ಹೊಣೆ. ಹೇಳಿ ಅಮ್ಮ, ಏನ್ ನಿಮ್ ಪ್ರಾಬ್ಲಮ್ ಈಗ? ಏನಿಲ್ಲ, ಬಚ್ಚಲಿಲ್ಲ, ಬಾತ್ರೂಮ್ ಇಲ್ಲ, ಮನೆ ಇಲ್ಲ, ಮಕ್ಕಳು ಓಡಾಡಕ ಎಲ್ಲಿ ಹೋಗ್ತೀರಿ? ಇಲ್ಲಿ ಹಿಂದೆ ತೋಪ್ಗ ನೀವು ಎಲ್ಲರೂ ಯಜಮಾನ್ರಲ್ಲಿ. ಬಾರಪ್ಪ ರಾಜವಲಿ ಬಾ. ಏನ್ ನಿಮ್ ಹೆಸರು? ಗಂಗರಾಜ್. ತಗೊಂಡ್ಬಿಟ್ಟಿದ್ಯಾ? ಇಲ್ಲ ಅಣ್ಣ. ಕುಡಿತಾರಾ? ಕುಡಿತೀವಿ. ಮನೆ ಬಗ್ಗೆ ಜ್ಞಾನ ಇಲ್ವಾ? ಆಯ್ತಣ್ಣ. ಇವಾಗ ನೋಡಿ ಚೆನ್ನಾಗಿ ನೋಡ್ಕೋಬೇಕಲ್ವಾ? ನಾನ್ ನೋಡ್ಕೊಂತೀವಿ ಅಣ್ಣ. ಅವ್ರು ಸರ್ಕಾರದವ್ರಂತೂ ನಿಮ್ಮ ಹತ್ರ ಓಟ್ ಹಾಕ್ಸ್ಕತ್ತಾರೆ, ನಿಮ್ಮನ್ ಬೀದಿಗೆ ಬಿಡ್ತಾರೆ. ನೀವು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಯಾರು ನೀವು ಹಿಂಗೆ ಆಗ್ಬಿಟ್ರೆ ಹೆಂಗೆ? ನಮ್ಮನ್ನ ಹಂಗ್ ಮಾಡ್ಬಿಟ್ಟು ನೋಡ್ತಾ ಇದೀನಿ ನಾನು ಬಂದಾಗ. ಹಂಗ ದೂರ ಯಾರು ನಿಮ್ಮನ್ನ ಹಂಗ್ ಮಾಡಿರಲ್ಲ, ನೀವು ಕಲ್ತಿರೋದು. ನಾ ಕಲ್ತಿರ್ತೀವಿ, ಮಾಡ್ತಾ ಇರೋದು. ಅವ್ರು ಬಂದ್ ಬಿಡ್ಸಕ್ಕಾಗಲ್ಲ. ಯಾರು ಮಾಡಲ್ಲಣ್ಣ. ಈ ಊರಲ್ಲಿ ಎಂತವ್ರು ಇದ್ ಮಾಡ್ತಾ ಇಲ್ಲ ಅಣ್ಣ ನಮ್ಮನ್ನ. ಹೇಳಿ ಅಮ್ಮ, ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇರಿ? ಏನಿಲ್ಲ ಅಣ್ಣ, ಬಾತ್ರೂಮ್ ಇಲ್ಲ, ಬಾತ್ರೂಮ್ ಅದೇ ವಾಶ್ರೂಮ್, ಬಾತ್ರೂಮ್, ಟಾಯ್ಲೆಟ್, ಮನೆ, ರೋಡು ಅಲ್ವಾ? ನಿಮಗೆ ಬೇರೆ ಕಡೆ ಜಾಗ ಕೊಟ್ರೆ ಹೋಗ್ತೀರಾ? ಅಲ್ಲಿ ಮನೆ ಕಟ್ಕೊಟ್ರೆ ಹೋಗ್ತೀರಾ? ಅಬ್ಬಾ, ಇವ್ರದೇನ ತೊಂದ್ರೆ ಇಲ್ಲ. ಕೆಲವ್ರದು ಇಲ್ಲ ಸರ್, ನಮಗ್ ಇಲ್ಲೇ ಬೇಕು ಅನ್ನೋರು ಇರ್ತಾರೆ. ಪಾಪ ಇವ್ರದೇನ ಹಂಗಿಲ್ಲ.
ಎಲ್ಲ ಒಂದ್ ಕಡೆ ಅವ್ರು ಅವ್ರು ಅನುಕೂಲ ಎಲ್ಲಿ ಕೊಟ್ರು ಅಲ್ಲಿ ಮಾಡ್ಕೊಡ್ರಿ ಇರ್ತೀವಿ ಸರ್ ಅಲ್ವಾ? ನಮ್ಗೆ ಇಲ್ಲ ಬೇಕಾಗಿರೋದು ಅಂತಿಲ್ಲ ಮನೆ. ಅವ್ರು ಎಲ್ಲಿ ಜಾಗ ಕೊಟ್ರೆ ನಾವ್ ಅಲ್ಲಿ ಇರ್ತೀವಿ. ಎಲ್ಲಿ ಕೊಟ್ರೆ ಇರ್ತೀಯಾ? ಇರ್ತೀವಿ ಇರ್ತೀರಾ? ಇರ್ತೀವಿ. ಎಲ್ಲಿ ಓದ್ತಿರೋದು ಸ್ಕೂಲು? ಮಳವಳ್ಳಿ ಮಳವಳ್ಳಿ. ಇಲ್ಲೇ ಮಳವಳ್ಳಿ. 8th ಸ್ಟ್ಯಾಂಡರ್ಡ್ ಅಲ್ವಾ? ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಾ? ಇಲ್ಲ ನಿಮ್ಮನ್ನೇನಾದ್ರು ಬೇರೆ ತರ ನೋಡ್ತಾರಾ? ಇಲ್ಲ ಹಂಗೇನಿಲ್ಲ, ಚೆನ್ನಾಗಿ ನೋಡ್ತಾರೆ. ಚೆನ್ನಾಗಿ ನೋಡ್ತಾರೆ. ಬಿಸಿ ಊಟ ಎಲ್ಲ ಸರಿಯಾಗಿ ಸಿಗ್ತಾ ಇದೆಯಾ? ಸಿಗ್ತಾ ಗೌರ್ಮೆಂಟ್ ಸ್ಕೂಲಾ? ಸರಿ, ಓಕೆ. ಅದು ಬಿಟ್ರೆ ಈಗ ಮನೆನೇ ಪ್ರಾಬ್ಲಮ್. ಕರೆಂಟು ಕರೆಂಟ್ ಲೈನಿಂದ ಹಾಕೊಂಡಿದ್ವಿ ಅಣ್ಣ. ಬರುತ್ತಾ? ಇಲ್ಲ ಬರುತ್ತೆ, ಮಳೆ ಬಂದ್ರೆ ಯಾವಾಗ ಇರಲ್ಲ, ಮಳೆ ಬಂದ್ರೆ ಹೊರಟೋಗುತ್ತೆ. ಲೈನಿಂದ ಎಳ್ಕೊಂಡಿದ್ವಿ, ಅದೇ ಮಕ್ಕಳು ಓದ್ಕೋಬೇಕಲ್ಲ, ಅದಕ್ಕೆ ಲೈನಿಂದ ಹಾಕೊಂಡಿದ್ವಿ. ಮಳೆ ಬಂದ್ರೆ ಹೆಂಗೆ ಇಲ್ಲಿ? ಮಳೆ ಬಂದ್ರೆ ಸುರಿತೈತೆ, ಏನ್ ಮಾಡೋಣ? ಸುರಿತಾ ಇದೆ. ನೋಡಿ, ಸಗಣಿಯಲ್ಲಿ ಸಾರಿಸ್ಕೊಂಡಿರುವಂತ ಮನೆ ಇದು. ನಾನು ಆಮೇಲೆ ವಿಡಿಯೋ ಮಾಡಿಸ್ತೇನೆ. ಏನಪ್ಪಾ, ಸರಿಯಾಗಿ ನೋಡ್ಕೋಬೇಕು ಆಯ್ತಾ? ನೋಡಿ, ಇದು ಮನೆ ಪರಿಸ್ಥಿತಿ ನೋಡಿದ್ರು ಸ್ವಲ್ಪ ಚೆನ್ನಾಗಿರ್ಬೇಕು. ಅದು ನಮ್ದೇ. ಎಲ್ಲ ನಿಮ್ MLA ಯಾರು ಇಲ್ಲಪ್ಪ, ಯಾರು ಇಲ್ಲ ಇಲ್ಲಿ. ಯಾರು ಇಲ್ವಾ? ಯಾರು ಇಲ್ಲ. MLA ಸಾಹೇಬ್ರು ಕಾಣಲ್ವಾ? ಯಾರು ಇಲ್ಲ. ಬರ್ತಾರ, ಕಷ್ಟ ಕೇಳ್ತಾರ, ಕೇಳ್ತಾರೆ. ಮತ್ತೆ ಎಲ್ಲ 40 ವರ್ಷದಿಂದ ಏನು ಮಾಡಿಲ್ಲ.